ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶರ್ಮಾ ಟಾಕ್ಸ್. ಸೊ ಈಗ ಸುದೀಪ್ ಅವ್ರು ಬಂದು ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಾ ಇದಾರೆ. ಸೊ ನಿಮ್ಗೆ ಅದ್ರ ಬಗ್ಗೆ ಅನಿಸಿಕೆ ಏನು? ಇಲ್ಲ, ಅವ್ರಿಗಿಂತ ಚೆನ್ನಾಗಿ ಯಾರು ಮಾಡ್ಕೊಡಲ್ಲ ಆ ಪ್ರೋಗ್ರಾಮ್. ಅವರೇ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ನಡ್ಸ್ಕೊಡ್ಬೇಕು ಸರ್, ಮುಂದೇನು ನಡ್ಸ್ಲೇಬೇಕು ಬಿಗ್ ಬಾಸ್ ಸರ್. ಬೇಜಾರಾಗ್ತಿದೆ, ಬಟ್ ಅವರೇ ಇದ್ರೆ ಚೆನ್ನಾಗಿತ್ತು. ಆಗೋದೇ ಇಲ್ಲ. ಅವ್ರಿಗಿರೋ ಗತ್ತು, ಅವ್ರಿಗಿರೋ ಗಮ್ಮತ್ತು ಯಾರಿಗೂ ಇಲ್ಲ. ಪಕ್ಕ ಬಂದೇ ಬರ್ತಾರೆ ಸರ್. ಅವರು ಇದ್ರಿಗೆ ಹೋಗ್ತಾರೆ, ಕೋಟ್ಯಾಧಿಪತಿಗೆ ಹೋಗ್ತಾರಲ್ಲ. ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಅಂತ ವ್ಯಕ್ತಿತ್ವ ಸಿಗೋದಲ್ಲ ಸುದೀಪ್ ಅಂತವ್ರು. ಸುದೀಪ್ ಅವ್ರು ಮಾಡಿದ್ರೆ ಚೆನ್ನಾಗಿ. ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆ ಖಾಲಿ ಖಾಲಿ. ಏನು ಅನ್ಸಲ್ಲ ಸರ್. ಆತರ ಒಬ್ಬ ಹೋಸ್ಟ್ ಆತರ ಇದು ಬರಕ್ ಚಾನ್ಸೇ ಇಲ್ಲ ಬ್ರೋ. ಸುದೀಪ್ ಅವ್ರು ಬಿಡಬಾರ್ದಾಗಿತ್ತು. ಸುದೀಪ್ ಬಂದ್ರೆ ಚೆನ್ನಾಗಿರುತ್ತೆ. ಸುದೀಪ್ ಸರ್ ಇಷ್ಟ ಸರ್, ಬಟ್ ಇದೆ ಅವರೇ ಇರ್ಬೇಕು, ಅವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ಸ್ತಿದೆ. ಬಿಗ್ ಬಾಸ್ ಅಂದ್ರೆ ಅದು ಸುದೀಪ್ ಸರ್. ಸುದೀಪ್ ಕಿಚ್ಚ ಸುದೀಪ್ ಇದ್ರೇನೆ ಸರ್ ಅವ್ರು. ಸುದೀಪೇ ಬರ್ಬೇಕು ಸರ್. ಸುದೀಪ್ ಸರ್ ನಮ್ಗೆ ಬೇಕು. ಸುದೀಪ್ ಅವ್ರು ನಡ್ಸ್ಕೊಟ್ರೆ ಬಿಗ್ ಬಾಸ್, ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಸರ್. ಸುದೀಪ್ ಬರಬೇಕು. ಅವ್ರು ಬಂದ್ರೇನೆ ಚೆನ್ನಾಗಿರೋದು. ಬಿಗ್ ಬಾಸ್ ಅನ್ನೋದು ಅವ್ರಿಗೋಸ್ಕರ. ಅದಕ್ಕೆ ಬೇಜಾರಾಗುತ್ತೆ. ಆ ಕೆಪಾಸಿಟಿ ಇದೆ, ಯಾರಿಗೆ ಆಗ್ಲಿ ಆ ಕೆಪಾಸಿಟಿ ಹುಡುಕ್ತಾ ಇದೀವಿ. ಬಟ್ ಅವ್ರ ತರ ಯಾರು ಶೋ ನಡೆಸ್ಕೊಡಲ್ಲ. ಸೊ ಈಗ ಸುದೀಪ್ ಅವ್ರು ಬಂದು ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಾ ಇದಾರೆ. ಸೊ ನಿಮ್ಗೆ ಅದ್ರ ಬಗ್ಗೆ ಅನಿಸಿಕೆ ಏನು? ಮುಂದೆ ಅವ್ರು ಮಾಡ್ಬೇಕಂತ ಅನಿಸ್ತಾ ಇದೆಯಾ, ಇಲ್ಲ ಇದೇ ಸಾಕು ಅಂತ ಅನಿಸ್ತಾ ಇದೆಯಾ? ಇಲ್ಲ, ಅವ್ರಿಗಿಂತ ಚೆನ್ನಾಗಿ ಯಾರು ಮಾಡ್ಕೊಡಲ್ಲ ಆ ಪ್ರೋಗ್ರಾಮ್. ಅವರೇ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಬಟ್ ನಮ್ಗೆ ನಂಬಿಕೆ ಇದೆ ಮಾಡ್ತಾರೆ ಅಂತ. ಸೊ ಸುದೀಪ್ ಅವ್ರು ಈ ಸೀಸನ್ ಲಾಸ್ಟ್ ಆದ್ರೆ ಮುಂದೆ ಯಾರು ಬರ್ಬೋದು ಎಕ್ಸ್ಪೆಕ್ಟೇಷನ್ ಇದೆ? ಎಕ್ಸಾಂಪಲ್ ಸುಮಾರಷ್ಟು ಹೆಸರು ಓಡಾಡ್ತಾ ಇದೆ. ರಕ್ಷಿತ್ ಶೆಟ್ಟಿ, ಡಾಲಿ ಧನಂಜಯ್ ಅಂತ ಬರ್ತಿದೆ. ಸೊ ಇವರಲ್ಲಿ ನಿಮ್ಗೆ ಯಾರು ಆಗ್ಬೇಕು ಅಂತ ನಾನು ಇಷ್ಟ ಇದೆಯಾ? ಬಟ್ ಸುದೀಪ್ ಬಿಟ್ರೆ ಬೇರೆ ಯಾರು ಆಗೋದು ನಮಗೂ ಇಷ್ಟ ಇಲ್ಲ. ಅವರೇ ಆಗಲಿ ಅಂತ. ಸೂಪರ್ ಬಂದು ಇದೇ ಸೀಸನ್ ಲಾಸ್ಟ್ ಅಂತ ಇದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ನಡ್ಸ್ಕೊಡ್ಬೇಕು ಸರ್, ಮುಂದೇನು ಯಾಕೆ ನಡ್ಸ್ಲೇಬೇಕು ಬಿಗ್ ಬಾಸ್ ಸರ್. ನಡ್ಸ್ಕೊಡ್ಬೇಕು. ನಿಮ್ಮ ಅಭಿಮಾನಿ ಪ್ರಕಾರ ನಡ್ಸ್ಕೊಳ್ಳೇಬೇಕು. ಸುದೀಪ್ ಅವ್ರು ಯಾಕೆ ಇಷ್ಟ ನಿಮ್ಗೆ? ಸುದೀಪ್ ಇಷ್ಟ. ಡಿ ಬಾಸ್ ಇಷ್ಟ ನಿಮ್ಗೆ? ಪುಣ್ಯಾತ್ಮ. ಬಸ್ ಫಿನಾಲೆ ಬಂದು 11th ಸೀಸನ್ ಲಾಸ್ಟ್ ಅಂತ ಬಿಟ್ಟು ಸುದೀಪ್ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅನಿಸಿಕೆ ಬೇಜಾರಾಗ್ತಿದೆ, ಬಟ್ ವಿತೌಟ್ ಸುದೀಪ್ ಬಿಗ್ ಬಾಸ್ ಶೋ ಇದು ನಡೆಯುತ್ತೆ ಅನ್ನೋದು ಡೌಟೇ ಸರ್. ಸೊ ಅವರು ಟ್ವೀಟ್ ಮಾಡೋದ್ರಿಂದ ನಿಮ್ಗೆ ಅದು ಅಸಮಾಧಾನ ಆಗಿದೆ ಅನ್ಸುತ್ತೆ? ಎಸ್, 100% ಸರ್. ಸೊ ನಿಮ್ಗೆ ಸುದೀಪ್ ಬಿಟ್ಟು ಬೇರೆ ಯಾರು 2-3 ಹೆಸರು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನಂತೀರಾ? ಅದ್ರ ಬಗ್ಗೆ ನೋ ಐಡಿಯಾ ಸರ್. ಬಟ್ ಸುದೀಪ್ ಸರ್ ಇಲ್ಲಾಂದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ ನೋಡಲ್ಲ. ಅದೇ ರೀತಿ ನೋಡಿದ್ರೆ ರಮೇಶ್ ಅರವಿಂದ್ ಸುಮಾರಷ್ಟು ಹೆಸರುಗಳಿದೆ. ಸೊ ಅವ್ರು ಬಂದ್ರೆ ಏನಾಗ್ಬೋದು ಅಂತ ನಿಮ್ಮ ಅನಿಸಿಕೆ? ಸರ್ ಅವ್ರ ಪ್ಲೇಸ್ ತುಂಬ್ತಾರೇನೋ, ಅವ್ರ ವ್ಯಕ್ತಿತ್ವನ ಯಾರು ತುಂಬಾ ಚಾನ್ಸ್ ಇಲ್ಲ ಸರ್. ಈಗ ಫಿನಾಲೆ ಇದು 11th ಸೀಸನ್ ಆಗಿರೋದ್ರಿಂದ ಸುದೀಪ್ ಸರ್ ಬಂದು ಈ ಸೀಸನ್ ಲಾಸ್ಟ್ ಹೋಸ್ಟ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದೇ ಮುಂದೆ ಯಾರು ಬರ್ತಾರೆ ಏನೋ ಗೊತ್ತಿಲ್ಲ. ಅವರೇ ಇದ್ರೆ ಚೆನ್ನಾಗಿತ್ತು ಅಷ್ಟೇ. ಸೊ ಸುದೀಪ್ ಅವ್ರು ಬಿಟ್ಟು ಒಂದು 2-3 ಹೆಸರು ಓಡಾಡ್ತಾ ಇದೆ. ಸೊ ಅದರಲ್ಲಿ ರಮೇಶ್ ಅರವಿಂದ್ ಮತ್ತೆ ಡಾಲಿ ಧನಂಜಯ್, ಸೊ 2-3 ಹೆಸರು ಓಡಾಡ್ತಾ ಇದೆ. ನಿಮ್ಗೆ ಅದರಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ? ಸರ್ ರಮೇಶ್ ಅರವಿಂದ್ ಸರ್ ಓಕೆ ನಮಗೆ. ಬಿಗ್ ಬಾಸ್ 11 ಬಂದು ಸುದೀಪ್ ಅವ್ರದ್ದು ಲಾಸ್ಟ್ ಸೀಸನ್ ಅಂತ ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸುದೀಪ್ ಅವ್ರು ಇಲ್ಲಾಂದ್ರೆ ಬಿಗ್ ಬಾಸೇ ಚೆನ್ನಾಗಿರಲ್ಲ. ಬೇರೆ ಯಾರನ್ನ ಬರಲಿ, ಈ ಬಿಗ್ ಬಾಸ್ ಮಾಡೋಕೆ ಅಷ್ಟು ಆಗೋದೇ ಇಲ್ಲ. ಅವ್ರಿಗಿರೋ ಗತ್ತು, ಅವ್ರಿಗಿರೋ ಗಮ್ಮತ್ತು ಯಾರಿಗೂ ಇಲ್ಲ. ಓಕೆ, ರಮೇಶ್ ಅರವಿಂದ್ ಆಗಲಿ, ಡಾಲಿ ಧನಂಜಯ್ ಆಗಲಿ, ರಿಷಬ್ ಶೆಟ್ಟಿ ಆಗಲಿ, ಸೊ ಈ ಥರ ಸುಮಾರಷ್ಟು ಹೆಸರು ಇದೆ. ಸೊ ಅದ್ರಲ್ಲಿ ಯಾರು ಬಂದ್ರೆ ಬೆಟರ್ ಅಂತ ನಿಮ್ಗೆ ಅನ್ಸುತ್ತೆ? ನಮ್ಗೆ ಡಾಲಿ ಧನಂಜಯ್ ಬಂದ್ರೆ ಓಕೆ, ಒಂದು ಗತ್ತು ಎಲ್ಲ ಇರುತ್ತೆ. ಬೇರೆಯವರೆಲ್ಲ ವೇಸ್ಟ್. ಸುದೀಪ್ ಅವ್ರು ಬಂದು ಈ ಬಿಗ್ ಬಾಸ್ ಫಿನಾಲೆ 11th ಸೀಸನ್ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸೀಸನ್ ಅವ್ರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪಕ್ಕ ಬಂದೇ ಬರ್ತಾರೆ ಸರ್. ಅವ್ರು ಬಂದೇ ಬರ್ತಾರೆ, ನಮ್ಗೆ ಗೊತ್ತು. ಬಿಗ್ ಬಾಸ್ ಬಂದು 11th ಸೀಸನ್ ಆಗಿರೋದ್ರಿಂದ ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಇದ್ರಿಗೆ ಹೋಗ್ತಾರೆ, ಕೋಟ್ಯಾಧಿಪತಿಗೆ ಹೋಗ್ತಾರಲ್ಲ. ಓಕೆ, ಕೋಟ್ಯಾಧಿಪತಿಗೆ ಅವನು ಪುಣ್ಯತ್ವ ಇದ್ನಲ್ಲ ಪಾಪ, ಅವನು ಹೋಗ್ಬಿಟ್ಟ. ಅದ್ರ ಬದಲು ಇವನು ಹೋಗ್ತಾನೆ, ಮಾಡ್ತಾನೆ ಅಂತ ಅಂದ್ರೆ ಸುದೀಪ್ ಮಾಡ್ತಾರೆ. ಕೋಟ್ಯಾಧಿಪತಿ ಅವ್ರು ಮಾಡ್ತಾರೆ, ಅವನು ಕೈಲಿ ಆಗುತ್ತೆ, ಬೇರೆ ಇನ್ಯಾರ ಕೈಲಿ ಆಗೋದಿಲ್ಲ. ಈಗ ಬಿಗ್ ಬಾಸ್ ಸೀಸನ್ ನ ಮುಂದೆ ರಮೇಶ್ ಅರವಿಂದ್ ಆಗಿರ್ಬೋದು, ಮತ್ತೆ ಡಾಲಿ ಧನಂಜಯ್, ಈ ತರ ಸುಮಾರಷ್ಟು ಹೆಸರು ಬರ್ತಾ ಇದೆ. ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ? ರಮೇಶ್ ಅರವಿಂದ್ ಅವನು ಪರವಾಗಿಲ್ಲ. ಅವನು ಪರವಾದ. ಈಗ ಫಿನಾಲೆ ಬಂದು ಇದು ಲಾಸ್ಟ್ ಸೀಸನ್ ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಸರ್? ಇಲ್ಲ, ಅದನ್ನ ಆ ಥರ ಅವ್ರೇನು ಯಾವುದೇನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಮಗೇನು ಆ ಥರ ಯಾವ ಥರ ಒಂದು ಪತ್ರಿಕೆಯಲ್ಲಿ ಯಾವುದೋ ಒಂದು ಬಳಕೆಗೆ ಬಂದಿಲ್ಲ. ನೋಡೋಣ, ಅವ್ರ ಇಚ್ಛೆ ಏನಿದೆ ಅಂತ ಗೊತ್ತಿಲ್ಲ. ಅದು ಯಾವ ಥರ ಹೇಳಿದ್ರೆ ಅದನ್ನು ಜನಗಳು ಅವ್ರ ಅಭಿಪ್ರಾಯ ಏನಂತ ತಿಳ್ಕೊಂಡು ಮುಂದೆ ಇದು ಮಾಡ್ತಾರೆ. ಸೊ ಇನ್ ಕೇಸ್ ಸುದೀಪ್ ಅವ್ರು ಬಿಟ್ಟು ಅದನ್ನ ಬೇರೆ ಯಾರು ಹೋಸ್ಟ್ ಮಾಡೋದು ಚೆನ್ನಾಗಿರುತ್ತೆ? ಎಕ್ಸಾಂಪಲ್ ರಮೇಶ್ ಅರವಿಂದ್ ಅಥವಾ ಡಾಲಿ ಧನಂಜಯ್, ರಿಷಬ್ ಶೆಟ್ಟಿ, ಇದು ಸುಮಾರಷ್ಟು ಹೆಸರು ಓಡಾಡ್ತಾ ಇದೆ. ಸೊ ಅದ್ರಲ್ಲಿ ನಿಮ್ಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಸರ್? ಸರ್ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಮಾಡಬೇಕು. ಇವಾಗ ನೋಡಿ, ನಮಗೆ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಪುನೀತ್ ರಾಜ್ಕುಮಾರ್ ನಡ್ಸ್ಕೊಡ್ತಾ ಇದ್ರು. ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆ ಥರದ್ರಲ್ಲಿ ಕಿಚ್ಚ ಸುದೀಪ್ ಅವ್ರಿಗೇನೆ ಬಿಗ್ ಬಾಸ್ ಅಂದರೆ ಕಿಚ್ಚ ಸುದೀಪ್ ಆ ಥರ ಅಷ್ಟೇ ಸರ್. ನಾನು ಕೇಳಿದ್ದೀನಿ, ಬಟ್ ಅವ್ರಿಗೆ ಇದ್ರೆ ನಡ್ಸ್ಕೊಂಡೋದ್ರೆ ಒಳ್ಳೇದೇನೆ. ಅಂತ ವ್ಯಕ್ತಿತ್ವ ಸಿಗೋದಲ್ಲ ಸುದೀಪ್ ಅಂತವ್ರು. ಇವರು ಯಾವುದೋ ಯಾವುದೋ ಪ್ರಶಸ್ತಿ ಯಾರ ಬಂದಿದೆ ಅದನ್ನು ಬೇಕಾದನ್ನ ಈಸಿಯಾಗಿ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಏನು ಬೇಡ ನಮ್ಗೆ ಅಂತ ಹೇಳ್ಬಿಟ್ಟು
ಅದು ಒಳ್ಳೆಯ ಜೆಂಟ್ಲ್ಮ್ಯಾನ್ ಅನ್ನೋದು, ಅದಕ್ಕೆ ಸುದೀಪ್ ಅನ್ನೋ ಲೈಕ್ ನಮ್ಗೆ. ಇನ್ ಕೇಸ್ ಸುದೀಪ್ ಅವ್ರು ಬಿಟ್ರೆ ಅದನ್ನ ಯಾರು ಚೆನ್ನಾಗಿ ನಡ್ಸ್ಬೋದು ಅವರು? ಯಾವಲ್ಲನ ಐ ಡೋಂಟ್ ನೋ, ಬಟ್ ಸುದೀಪ್ ಇದ್ರೆ ಚೆನ್ನಾಗಿರ್ತಾನೆ. ಸೊ ಇನ್ ಕೇಸ್ ಅದ್ರ ಜೊತೆ ಅವ್ರ ಪ್ಲೇಸ್ ಅಲ್ಲಿ ರಮೇಶ್ ಅರವಿಂದ್ ಅಥವಾ ರಿಷಬ್ ಶೆಟ್ಟಿ ಈ ತರ ಯಾರನ್ನ ಹೆಸರು ಬಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ರಮೇಶ್ ಅರವಿಂದ್ ಅವರು ಓಕೆ, ಅವ್ರು ಚೆನ್ನಾಗಿ ನಡೆಸ್ತಾರೆ. ಅವರು ಓಕೆ, ಅವರು ಓಕೆ. ರಮೇಶ್ ಅರವಿಂದ್ ಇದಾರಲ್ಲ, ಅವರು ಜೆಂಟ್ಲ್ಮ್ಯಾನ್ ಅವರು. ಸುದೀಪ್ ಅವರು ಈ ಸೀಸನ್ ಬರಲ್ಲ ಅಂತ ಇದಾರೆ, ಏನ್ ಅನ್ಸುತ್ತೆ ನಿಂಗೆ ಅದ್ರ ಬಗ್ಗೆ? ಸುದೀಪ್ ಅವ್ರ ಬದಲು ಡಾಲಿ ಧನಂಜಯ್ ಇಲ್ಲ ರಿಷಬ್ ಶೆಟ್ಟಿ ಅವ್ರು ಯಾರನ್ನ ಬಂದು ಚೆನ್ನಾಗಿರುತ್ತಾ? ಸುದೀಪ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಸುದೀಪ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಗ್ ಬಾಸ್ 11 ಸೀಸನ್ ಬಂದು ಸುದೀಪ್ ಅವ್ರದ್ದು ಲಾಸ್ಟ್ ಒಂದು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸುದೀಪ್ ಸರ್ಲಿಂತಾನೆ ನಾವು ನೋಡ್ತಾ ಇರೋದು ಬಿಗ್ ಬಾಸ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಅವ್ರ ಜಾಗ ಬೇರೆ ಯಾರು ತುಂಬಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಅವರೇ ಮುಂದುವರಿಬೇಕು ಅಂತಲೇ ಆಸೆ ಐತೆ. ಅವರಿದ್ದರೆ ಚೆನ್ನಾಗಿರುತ್ತೆ. ಅವರಿಲ್ಲ ಅಂದರೆ ಬಿಗ್ ಬಾಸ್ ಮನೆ ಖಾಲಿ ಖಾಲಿ. ಸುದೀಪ್ ಅವ್ರ ಗಾಂಭೀರ್ಯ ನಡ್ಸ್ಕೊಡೋ ರೀತಿನೇ ನಿಮ್ಗೆ ಇಷ್ಟ ಆಗ್ತಾ ಇದೆ? ಸಖತ್ತಾಗಿರುತ್ತೆ ಸರ್. ಅವ್ರು ಮಾತಾಡೋದು, ಅವರು ಒಂಥರ ನ್ಯಾಯ ಒದಗಿಸಿ ಮಾತಾಡೋದು, ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಈಗ ಸುದೀಪ್ ಅವ್ರು ಬಿಟ್ಟು ಬೇರೆ ಯಾರು ಪ್ಲೇಸ್ ಅಲ್ಲಿ ರಮೇಶ್ ಅರವಿಂದ್ ಮತ್ತೆ ಡಾಲಿ ಧನಂಜಯ್, ರಿಷಬ್ ಶೆಟ್ಟಿ ಈ ತರ ಹೆಸರು ಇದೆ, ಅದ್ರಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ನಿಮಗೆ? ಸುದೀಪ್ ಅವರು ಇದ್ರೆ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಫಿನಾಲೆ ಬಂದು 11 ಸೀಸನ್ ಸುದೀಪ್ ಅವ್ರು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಏನು ಅನ್ಸಲ್ಲ ಸರ್. ರಮೇಶ್ ಅರವಿಂದ್ ಮತ್ತೆ ಸುಮಾರು ಹೆಸರು ಇದೆ. ಸೊ ನಿಮಗೆ ರಮೇಶ್ ಅರವಿಂದ್ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಅನ್ಸುತ್ತಾ? ರಮೇಶ್ ಅರವಿಂದ್ ಅವರು ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ ಯೂಟ್ಯೂಬ್ಗಳಲ್ಲೆಲ್ಲನೂ, ಯಾರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವ್ರು ಗೆಲ್ಲಿ ಬಿಡ್ರಿ. ಸೀಸನ್ 11 ಬಂದು ಸುದೀಪ್ ಅವ್ರದ್ದು ಲಾಸ್ಟ್ ಸೀಸನ್ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸುದೀಪ್ ಅವರು ಯಾಕೆ ಆ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಆ್ಯಸ್ ಅ ಫ್ಯಾನ್ಸ್ ನಾವು ಅವ್ರ ಡಿಸಿಷನ್ನ ರೆಸ್ಪೆಕ್ಟ್ ಮಾಡಿ ನಾವು ಖುಷಿಯಾಗಿರ್ತೀವಿ ಬ್ರೋ. ಅವರು ಮಾಡಿದ್ರೆ ನಿಜ ಅವ್ರ ಥರ ಇಡೀ ವರ್ಲ್ಡಲ್ಲೇ ಬಿಗ್ ಬಾಸ್ ನಡೀತಾ ಇದೆ. ಇಂಗ್ಲೀಷ್ ಬಿಗ್ ಬಾಸು ಇವಾಗ ಬಂದಿದೆ, ಅಷ್ಟು 11 ಸೀಸನ್ ಮಾಡಿದ್ದಾರೆ. ಆ ಥರ ಒಬ್ಬ ಹೋಸ್ಟ್ ಆ ಥರ ಇದು ಬರೋಕ್ಕೆ ಚಾನ್ಸೇ ಇಲ್ಲ ಬ್ರೋ. ಸುದೀಪ್ ಅವರು ಆ ಪ್ಲೇಸಲ್ಲಿ ಬಿಟ್ಟು ರಮೇಶ್ ಅರವಿಂದ್ ಮತ್ತೆ ಸುಮಾರು ಹೆಸರು ಬರ್ತಿದೆ, ಡಾಲಿ ಧನಂಜಯ್ ಮತ್ತೆ ರಿಷಬ್ ಶೆಟ್ಟಿ. ಸೊ ಇದ್ರಲ್ಲಿ ಯಾರು ನಿಮಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತದೆ? ಅದೇ ರೀತಿ ಗಾಂಭೀರ್ಯ ಆ ಥರ ಯಾರು ಫೀಲ್ ಆಗುತ್ತೆ ನಿಮಗೆ? ದುನಿಯಾ ವಿಜಯ್ ಬರಬೇಕು. ಓಕೆ, ಸೊ ದುನಿಯಾ ವಿಜಯ್ ಅವ್ರು ಬಂದರೆ ನಿಮಗೆ ಇಷ್ಟ ಆಗುತ್ತೆ. ಯಾಕೆ ಇಷ್ಟ ಆಗುತ್ತೆ ದುನಿಯಾ ವಿಜಯ್? ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಅಂದರೆ ಲೋಕಲ್ ಸ್ಲ್ಯಾಂಗು ಚೆನ್ನಾಗಿ ಏನಿರುತ್ತೆ ಸ್ಟ್ರೈಟ್ ಆಗಿ ಮಾತಾಡೋದು. ಮೇನ್ ಬ್ರೋ ಅದೇ ಏನಿರುತ್ತೋ ಅದನ್ನ ಮಾತಾಡಬೇಕು. ಸುಮ್ಮನೆ ಒಬ್ಬರನ್ನ ಸಪೋರ್ಟ್ ಮಾಡಿ ಕವರ್ ಮಾಡಬಾರ್ದು. ಯಾರ ತಪ್ಪನ್ನು ಕವರ್ ಮಾಡೋದು. ಸುದೀಪ್ ಅವ್ರು ಹೇಳ್ದಂಗೆ ಎಲ್ಲ ಓಪನ್ ಆಗಿ ಮಾತಾಡಬೇಕು ಹಂಗೆ. ಸೊ 11 ಸೀಸನ್ ಬಂದು ಸುದೀಪ್ ಅವ್ರದ್ದು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸುದೀಪ್ ಅವ್ರು ಬಿಡಬಾರ್ದಾಗಿತ್ತು. ಅವರು ಒಂಥರ ತುಂಬ ಒಳ್ಳೆಯ ವ್ಯಕ್ತಿ. ನಮ್ಮ ಕರ್ನಾಟಕ ಜನಕ್ಕೆ ಕನ್ನಡದಲ್ಲಿ ತುಂಬ ಆ್ಯಕ್ಟಿವೇಟ್ ಪರ್ಸನ್ನು. ಅವ್ರು ಬಿಗ್ ಬಾಸ್ ನಡೆಸ್ತಾ ಇರೋದಕ್ಕಿಂತ ಎಷ್ಟೋ ಜನಕ್ಕೆ ಜನಗಳು ಸ್ವಲ್ಪ ಬುದ್ಧಿ ಕಲಿತಾವ್ರೆ ಇದರಿಂದ. ಅದಕ್ಕೋಸ್ಕರ ಅವ್ರು ತುಂಬ ಇಷ್ಟ. ಅವ್ರು ಬಿಡಬಾರ್ದಾಯಿತು. ಇನ್ನೂ ಕಂಟಿನ್ಯೂ ಮಾಡೋದ್ರಿಂದ ಒಳ್ಳೆಯದು. ಸೊ ಇನ್ ಕೇಸ್ ಸುದೀಪ್ ಅವ್ರು ಬಿಟ್ಟು ಅವರ ಪ್ಲೇಸ್ ಅಲ್ಲಿ ರಮೇಶ್ ಅರವಿಂದ್ ಮತ್ತೆ ಡಾಲಿ ಧನಂಜಯ್ ಮತ್ತೆ ರಿಷಬ್ ಶೆಟ್ಟಿ ಈ ಥರ ಸುಮಾರಷ್ಟು ಹೆಸರು ಬರ್ತಾ ಇದೆ. ಸೊ ಅದ್ರಲ್ಲಿ ನಿಮ್ಗೆ ಯಾವ ಹೆಸರು ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿಮಗೆ? ನಮಗೆ ರಮೇಶ್ ಅವ್ರು ಬಂದರೆ ಸಾಕು. ಸೊ ಇನ್ ಕೇಸ್ ಬಿಗ್ ಬಾಸ್ 11 ಸೀಸನ್ ಆದ್ಮೇಲೆ ಸುದೀಪ್ ಅವ್ನು ಬಿಟ್ಟು ಯಾರು ಇಷ್ಟ ಪಡ್ತೀರಾ? ಐ ಮೀನ್ ರಮೇಶ್ ಅರವಿಂದ್ ಅವರು ಮತ್ತೆ ಡಾಲಿ ಧನಂಜಯ್ ಮತ್ತೆ ರಿಷಬ್ ಶೆಟ್ಟಿ ಈ ಥರ ಸುಮಾರಷ್ಟು ಹೆಸರು ಬರ್ತಾ ಇದೆ. ಸೊ ಅದ್ರಲ್ಲಿ ಯಾರು ಬಂದ್ರೆ ನಿಮ್ಗೆ ಚೆನ್ನಾಗಿ ಇಷ್ಟ ಆಗುತ್ತೆ? ನಮ್ಗೆ ಯಾರು ಇಷ್ಟ ಆಗಲ್ಲ, ಬಟ್ ಸುದೀಪ್ ಬಂದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಅವ್ರು ಚೆನ್ನಾಗಿ ನಡ್ಸ್ಕೊಡ್ತಾರೆ. ಅವ್ರ ಎಬಿಲಿಟಿ ಅದ್ರಲ್ಲಿ ಚೆನ್ನಾಗಿದೆ, ಅದಕ್ಕೆ ಅವರೇ ಇಷ್ಟ ಆಗುತ್ತೆ. ಅಂದ್ರೆ ಸುದೀಪ್ ಅವ್ರ ಗಾಂಭೀರ್ಯ, ಅವ್ರು ನಡ್ಕೊಳ್ಳೋ ರೀತಿ, ಅವ್ರು ಮಾತಾಡೋ ಶೈಲಿ ಒಂದು ಜನಕ್ಕೆ ಇಷ್ಟ ಆಗ್ತಾ ಇದೆ. ಸೊ ಅದಕ್ಕೆ ನಿಮ್ಗೂ ಅದನ್ನ ಇಷ್ಟ ಬರ್ತದೆ. ಅದೇ ಇಷ್ಟ ಆಗುತ್ತೆ. ಈಗ ಬಿಗ್ ಬಾಸ್ 11 ಸೀಸನ್ ಬಂದು ಸುದೀಪ್ ಅವ್ರದ್ದು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನನಗೆ ಬಿಗ್ ಬಾಸ್ ನೋಡ್ಬೇಕಂತ ಆಸೆ ಇದೆ, ಮತ್ತೆ ಅದು ಕಂಟಿನ್ಯೂ ಆಗಬೇಕು ಅಂತ ಆಸೆ ಇದೆ. ಸುದೀಪ್ ಸರ್ ಇಷ್ಟ ಸರ್. ಬಿಗ್ ಬಾಸ್ ಫಿನಾಲೆನಲ್ಲಿ ಸುದೀಪ್ ಅವರು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ ಸುಮಾರಷ್ಟು ಕಡೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ಬಟ್ ಇದೆ ಅವರೇ ಇರಬೇಕು, ಅವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನಿಸ್ತಿದೆ. ಆದರೂ ಗೊತ್ತಿಲ್ಲ. ಇನ್ ಕೇಸ್ ಸುದೀಪ್ ಅವ್ರು ಬಿಟ್ಟು ಆ ಪ್ಲೇಸಲ್ಲಿ ಬೇರೆ ಯಾರನ್ನ ಬಂದರೆ ನಿಮಗೆ ಏನು ಅನಿಸುತ್ತೆ? ಫಾರ್ ಎಕ್ಸಾಂಪಲ್ ರಮೇಶ್ ಅರವಿಂದ್ ಮತ್ತೆ ಡಾಲಿ ಧನಂಜಯ್, ರಿಷಬ್ ಶೆಟ್ಟಿ ಸುಮಾರಷ್ಟು ಹೆಸರು ಬರ್ತಾ ಇದೆ. ಆ ಈ ಪ್ಲೇಸಲ್ಲಿ ಯಾರು ಬಂದರೆ ಚೆನ್ನಾಗಿರುತ್ತೆ ನಿಮಗೆ? ಯಾರು ಬೇಡ ಸರ್, ಸುದೀಪ್ ಸರೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಫಿನಾಲೆ ಬಂದು ಸುದೀಪ್ ಅವ್ರದ್ದು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಬಿಗ್ ಬಾಸ್ ಅಂದ್ರೆ ಅದು ಸುದೀಪ್ ಸರ್ರೇ. ಅವ್ರು ಬಿಟ್ರೆ ಬೇರೆ ಯಾರನ್ನೂ ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ. ಅವರಷ್ಟು ಚೆನ್ನಾಗಿ ನಡ್ಸ್ಕೊಂಡು ಮುಂದೆ ಹೋಗ್ತಾರಂತ ಯಾರು ಕೂಡ ಹೇಳಕ್ಕಾಗಲ್ಲ. ಒಂದು ವೇಳೆ ಸುದೀಪ್ ಅವ್ರು ಬಿಟ್ಟು ಆ ಪ್ಲೇಸಲ್ಲಿ ರಮೇಶ್ ಅರವಿಂದ್ ಸರ್, ಡಾಲಿ ಧನಂಜಯ್, ರಿಷಬ್ ಶೆಟ್ಟಿ ಇದು ಸುಮಾರಷ್ಟು ಹೆಸರು ಬರ್ತಾ ಇದೆ. ಅದ್ರಲ್ಲಿ ಯಾರು ಬಂದರೆ ನಿಮಗೆ ಚೆನ್ನಾಗಿ ಇಷ್ಟ ಆಗುತ್ತೆ? ಅವರೆಲ್ಲ ಬೇರೆ ಬೇರೆ ಶೋ ಮಾಡಿದ್ದಾರೆ, ಬಟ್ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ರೇ. ಅದರಲ್ಲಿ ಚಾಯ್ಸ್ ಅಂತ ಅಂದ್ರೆ ಈ ಬಿಗ್ ಬಾಸ್ಗೆ ಮ್ಯಾಚ್ ಆಗೋಂಥವ್ರು ಯಾರು ಇಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಬಂದು ಸುದೀಪ್ ಅವ್ರದ್ದು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಬೇಜಾರಾಗುತ್ತೆ. ಅವರು ಇವಾಗ 11 ಸೀಸನ್ ಮಾಡ್ಕೊಂಡು ಬಂದಿದ್ದಾರೆ, ಚೆನ್ನಾಗಿ ಮುಂದೆನೂ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಓಕೆ, ಈಗ ಸುದೀಪ್ ಅವರು ಇನ್ ಕೇಸ್ ಅವ್ರು ಬರೀಲ್ಲ ಅಂದರೆ ಆ ಪ್ಲೇಸಲ್ಲಿ ರಮೇಶ್ ಸರ್ ಮತ್ತು ಡಾಲಿ ಧನಂಜಯ್ ಸರ್ ಮತ್ತು ರಿಷಬ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ, ಹೆಸರು ಬರ್ತಾ ಇದೆ. ಸೊ ಅದ್ರಲ್ಲಿ ನಿಮ್ಗೆ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಅದೆಲ್ಲ ಐಡಿಯಾ ಇಲ್ಲ.
ನಿಮಗೆ ಸುದೀಪ್ ಅವರೇ ಬರ್ಬೇಕು ಫೈನಲಿ. ಸುದೀಪ್ ಅವ್ರದ್ದು ಲಾಸ್ಟ್ ಫಿನಾಲೆ ಅಂತ ಹೇಳ್ತಾ ಇದ್ದಾರೆ, ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಅವರೇ ಬರ್ಬೇಕಾ ಇಲ್ಲ ಬೇರೆ ಯಾರನ್ನ ಬಂದ್ರೆ ಚೆನ್ನಾಗಿರುತ್ತಾ? ಸುದೀಪೇ ಬರ್ಬೇಕು ಸರ್, ಸುದೀಪ್ ಅವರೇ ಬರಬೇಕು. ಸೊ ನಿಮಗೆ ಸುದೀಪ್ ಅವರ ವ್ಯಕ್ತಿತ್ವ, ಅವರ ಮಾತುಗಾರಿಕೆ, ಸೊ ಅವರ ಕಣಕಣಿತ ನೇರವಾಗಿ ಮಾತಾಡೋದು ಎಲ್ಲ ಇಷ್ಟ ಆಗ್ತದೆ ಜನಕ್ಕೆ. ಸೊ ಅವರೇ ಬರ್ಬೇಕಂದ್ರೆ ಜನ ಇಷ್ಟಪಡ್ತಾರೆ. ಸೊ ಸುದೀಪ್ ಅವ್ರದ್ದು ಇದು ಲಾಸ್ಟ್ ಫಿನಾಲೆ, ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಸುದೀಪ್ ಅವ್ರು ನಡ್ಸ್ಕೊಟ್ರೆ ಬಿಗ್ ಬಾಸ್, ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಸರ್. ಸೊ ಇನ್ ಕೇಸ್ ಸುದೀಪ್ ಅವ್ರು ಬಿಟ್ಟು ಆ ಪ್ಲೇಸ್ ಅಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಎಕ್ಸಾಂಪಲ್ ರಮೇಶ್ ಅರವಿಂದ್ ಮತ್ತೆ ಡಾಲಿ ಧನಂಜಯ್, ರಿಷಬ್ ಶೆಟ್ಟಿ, ಸುಮಾರಷ್ಟು ಹೆಸರು ಬರ್ತಾ ಇದೆ. ಸೊ ಇದ್ರಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಅನ್ಸುತ್ತೆ? ಏನು ಸರ್, ಅದರಲ್ಲಿ ನಮ್ಗೆ ಸುದೀಪ್ ಅಂತ ಇಷ್ಟ ಸರ್. ಸೊ ನಿಮಗೆ ಸುದೀಪ್ ಅವ್ರು ಕಣಕಣಿತ ಮಾತಾಡೋ ರೀತಿ ಇಷ್ಟ ಆಗ್ತಾ ಇದೆ? ಹೌದು ಸರ್. ಸುದೀಪ್ ಅವರು ನಾಳೆ ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ, ಮುಂದಿನ ಸೀಸನ್ ಇನ್ನ ಬರಲ್ಲ ಅಂತ ಸುಮಾರಷ್ಟು ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸುದೀಪ್ ಬರಬೇಕು ಇರಬೇಕು ಅದರಲ್ಲಿ. ಬೇರೆಯವ್ರು ಬಂದ್ರೆ ಯಾರೋ ಮಾಡಕ್ಕಾಗಲ್ಲ ಸುದೀಪ್ ತರ. ಅವರೇ ಆ ಸುದೀಪ್ ಅವ್ರ ಗಾಂಭೀರ್ಯ, ಅವರ ನಡವಳಿಕೆ, ಆ ಮಾತುಗಾರಿಕೆ ಅವರೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಅವ್ರ ಬಗ್ಗೆ ಏನು ಹೇಳೋದಿಲ್ಲ, ಒಳ್ಳೆಯವರು ಅವ್ರಿದ್ರೇನೆ ಕರೆಕ್ಟ್ ಆಗಿ ಇಲ್ಲ. ಈಗ ಸುದೀಪ್ ಅವ್ರದ್ದು ಇದು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್ ಸುದೀಪ್ ಸರ್ ಪಕ್ಕ ಅವರು ವಿನ್ನರ್ ಥರ ನಮ್ಗೆ ಗ್ಯಾರಂಟಿ ಅವ್ರು ಇರ್ಬೇಕಂಬದು ನಮ್ಗೆ ಆಸೆ. ಈ ಥರ ವ್ಯಕ್ತಿತ್ವ ಎಲ್ಲ ಹುಡುಗರಿಗೆ ಆಶೀರ್ವಾದ ಕೊಟ್ಬಿಟ್ಟು ಈ ಥರ ನಡ್ಸ್ಕೊಂಡು ಇಲ್ಲಿ ಗಂಟ ಬಂದಾರಂದ್ಮ್ಯಾಗ ಅವ್ರ ಪಕ್ಕ ವಿನ್ನರ್ ಥರ ಸುದೀಪ್ ಸರೇ ನಮ್ಗೆ ಬೇಕು. ಸುದೀಪ್ ಅವ್ರದ್ದು ಇದು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ ಸರ್, ಕಿಚ್ಚ ಸುದೀಪ್ ಇದ್ರೇನೆ ಸರ್ ಅವರು ವಾಲ್ಮೀಕ ಜನಾಂಗ, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮನುಷ್ಯತ್ವ, ಒಳ್ಳೆ ನಡವಳಿಕೆ, ಅವ್ರು ತುಂಬಾ ಒಳ್ಳೆಯವರು ಸರ್. ಅವರಿದ್ರೇನೆ ಬಿಗ್ ಬಾಸ್ ಚೆನ್ನಾಗಿ ನಡೆಯೋದು ಸರ್. ಈಗ ಸುದೀಪ್ ಅವ್ರ ಪ್ಲೇಸ್ ಅಲ್ಲಿ ರಮೇಶ್ ಅರವಿಂದ್, ಡಾಲಿ ಧನಂಜಯ್, ರಿಷಬ್ ಶೆಟ್ಟಿ ಸುಮಾರಷ್ಟು ಹೆಸರು ಬರ್ತಾ ಇದೆ. ಸೊ ಇದರಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಫ್ಯೂಚರ್ ಇನ್ ಕೇಸ್ ಸುದೀಪ್ ಅವ್ರು ಬರಿಲ್ಲ ಅಂದ್ರೆ? ಕಿಚ್ಚ ಸುದೀಪೇ ಬರ್ಬೇಕು ಸರ್ ನಮ್ಗೆ. ಸೊ ನಿಮಗೆ ಕಿಚ್ಚ ಸುದೀಪ್ ಅವರೇ ಬರ್ಬೇಕು ಅಂತ ಹೇಳ್ತಾ ಇದ್ದೀರಾ? ಈಗ ಸುದೀಪ್ ಅವ್ರದ್ದು ಇದು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ, ಮುಂದಿನ ಸೀಸನ್ ಅವ್ರು ಬರಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ಅವ್ರು ಬಂದ್ರೇನೆ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ನೋಡೋದೇ ಅವ್ರಿಗೋಸ್ಕರ, ಅದಕ್ಕೆ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಇನ್ ಕೇಸ್ ಸುದೀಪ್ ಅವ್ರ ಜಾಗದಲ್ಲಿ ರಮೇಶ್ ಅರವಿಂದ್ ಸರ್ ಮತ್ತೆ ಡಾಲಿ ಧನಂಜಯ್ ಸರ್, ರಿಷಬ್ ಶೆಟ್ಟಿ ಸುಮಾರಷ್ಟು ಹೆಸರು ಬರ್ತಾ ಇದೆ. ಇವ್ರು ಬಿಟ್ಟು ಈ ತರ ಯಾರು ಬಂದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಅನ್ಸುತ್ತೆ? ಅವ್ರದ್ದು ಯಾರು ನಾವೇನು ನೋಡ್ಲಿಲ್ಲ, ಬಟ್ ಆಂಕರಿಂಗ್ ಮಾಡೋದು ನೋಡಿರಲಿಲ್ಲ. ಬಟ್ ಸುದೀಪ್ ಚೆನ್ನಾಗಿ ಮಾಡ್ತಾರೆ. ನಮಗೂ ಸುದೀಪ್ ಬರ್ಬೇಕಂತ ಆಸೆ ಇದೆ. ಬಸ್ ಫಿನಾಲೆ ಬಂದು ಸುದೀಪ್ ಅವ್ರದ್ದು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇನ್ನೊಂದು ಸೀಸನ್ ಸಕ್ಸಸ್ಫುಲಿ ಆಗಿ TRPL ಆಗ್ಬೋದು. ಇನ್ನೊಂದು ಕನ್ನಡದಲ್ಲಿ ಅತಿ ದೊಡ್ಡ ಮನೆ ಅಂತಂದ್ರೆ ಬಿಗ್ ಬಾಸ್ ಮನೆ. ಇಡೀ ನಮ್ಮ ದೇಶದಲ್ಲಿ ಎಷ್ಟು ಬಿಗ್ ಬಾಸ್ ಇದು ಮಾಡ್ತಾರೋ ಅದರಲ್ಲಿ ನಮ್ಮ ಕನ್ನಡದ್ದು ಹೆಮ್ಮೆ. ಅಂದ್ರೆ ಆ ಕೆಪಾಸಿಟಿ ಇದೆ, ಬೇರೆ ಯಾರಿಗೆ ಆಗ್ಲಿ ಆ ಕೆಪಾಸಿಟಿ ಹುಡುಕ್ತಾ ಇದೀವಿ. ಇವಾಗ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ ಅನ್ನೋ ವಿಚಾರವಾಗಿ ಅವರು ಬಿಗ್ ಬಾಸ್ ನ ಬಿಟ್ಟು ಅಭಿಮಾನಿಗಳನ್ನ ಎಂಟರ್ಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಸಿನಿಮಾಗೆ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಇಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಬಿಗ್ ಬಾಸ್ ಬಿಟ್ಟು ಈಗ ಅದ್ರ ಮುಂದಿನ ಸೀಸನ್ ರಮೇಶ್ ಅರವಿಂದ್ ಸರ್ ಮತ್ತೆ ಡಾಲಿ ಧನಂಜಯ್ ಸರ್ ಮತ್ತೆ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಸುಮಾರಷ್ಟು ಹೆಸರು ಬರ್ತಾ ಇದೆ. ಸೊ ಇದ್ರಲ್ಲಿ ಯಾರು ಬಂದ್ರೆ ನಿಮ್ಗೆ ಚೆನ್ನಾಗಿದೆ? ಇನ್ ಕೇಸ್ ಸುದೀಪ್ ಅವ್ರು ಬಿಟ್ಟರೆ ಇದ್ರಲ್ಲಿ ಯಾರು ಬಂದ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ? ನೋಡ, ಇವಾಗ ಸೋಷಿಯಲ್ ಮೀಡಿಯಲ್ಲಿ ಗಣೇಶ್ ಅವ್ರ ಹೆಸರು ಬರ್ತಾ ಇದೆ, ಗೋಲ್ಡನ್ ಸ್ಟಾರ್ ಗಣೇಶ್ ಹೆಸರು ಬರ್ತಾ ಇದೆ. ಸೊ ಮಾತಿನ ಚಾತುರ್ಯ ಯಾರಿಗೆ ಚೆನ್ನಾಗಿದೆ ಅವ್ರಿಗೆ ಕೊಟ್ರೆ ಬೆಟರ್ ಅಂತ ನಮ್ಗೆ ಅನ್ಸುತ್ತೆ. ಎಲ್ಲರೂ ಓಕೆನಾ, ನಮ್ಮ ಕನ್ನಡದಲ್ಲಿ ಎಲ್ಲ ಹೀರೋನು ಇಷ್ಟ. ನಮ್ಗೆ ಇದು ಡಿ ಬಾಸ್ ಇಷ್ಟ, ಕಿಚ್ಚ ಸುದೀಪ್ ಅವ್ರ ಇಷ್ಟ, ಮೈನು ಪುನೀತ್ ರಾಜ್ಕುಮಾರ್ ಅವ್ರ ಇಷ್ಟ, ಶಿವಣ್ಣ ಇಷ್ಟ, ಎಲ್ಲರೂ ಇಷ್ಟ. ಎಲ್ಲರ ಫಿಲಮ್ನು ನೋಡ್ತೀವಿ ನಾವು. ಇವ್ರದೇ ನೋಡಲ್ಲ ಅವ್ರದೇ ನೋಡಲ್ಲ ಅಂತಿಲ್ಲ. ಈಗ ಬಿಗ್ ಬಾಸ್ ಸೀಸನ್ ಬಂದು ಇದು ಲಾಸ್ಟ್ ಸೀಸನ್ ಸುದೀಪ್ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್ ಸುದೀಪ್ ಸರ್ ಬಂದ್ಬಿಟ್ಟು ಅವರು ಅಪ್ಪಟ ಫ್ಯಾನ್ ನಾನು, ಅದಕ್ಕೋಸ್ಕರ ಅವ್ರದ್ದು ಎಲ್ಲ ಮೂವಿನೂ ನೋಡಿದ್ದೀನಿ. ಬಟ್ ಅವ್ರ ಥರ ಯಾರು ಶೋ ನಡೆಸ್ಕೊಡಲ್ಲ, ಅದಕ್ಕೋಸ್ಕರ ಸುದೀಪ್ ಕಂಡ್ರೆ ತುಂಬಾ ಇಷ್ಟ ಸರ್. ಈಗ ಸುದೀಪ್ ಅವರು ಹೋಸ್ಟ್ ಮಾಡೋದು ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅವರಲ್ಲಿ? ಸರ್ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ ಸರ್, ಏನೇ ಇದ್ರು ಇಂಡೈರೆಕ್ಟ್ ಆಗಿ ಯಾವ್ದು ಮಾತಾಡಲ್ಲ. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಕರೆಕ್ಟಾಗಿ ಮಕ್ಕೊಡ್ದಂಗೆ ಹೇಳ್ತಾರೆ. ಅದಕ್ಕೋಸ್ಕರ ಸುದೀಪ್ ಸರ್ ಕಂಡ್ರೆ ಇಷ್ಟ ಸರ್. ಅಂದ್ರೆ ಸುದೀಪ್ ಅವರು ತೂಕವಾಗಿ ಮಾತಾಡೋದಾಗ್ಲಿ, ಆ ಗಾಂಭೀರ್ಯ ಸ್ಟೇಜ್ ಎಲ್ಲ ಗಾಂಭೀರ್ಯ ಆಗ್ಲಿ, ಅವೆಲ್ಲ ನಿಮ್ಗೆ ಇಷ್ಟ ಆಗ್ತದೆ ಸರ್. ಸುದೀಪ್ ಸರ್ ಮಾತ್ ಬಿಟ್ರೆ ನೆಕ್ಸ್ಟ್ ಡಿ ಬಾಸ್ ಸರ್ ಆತರ ಮಾತಾಡೋದು. ಸುದೀಪ್ ಸರ್ ಬಂದ್ಬಿಟ್ಟು ಈ ವರ್ಷ ಹೋಗ್ತಾರಂತೆ, ನೆಕ್ಸ್ಟ್ ವರ್ಷ ನಮ್ಗೆ ಡಿ ಬಾಸ್ ದರ್ಶನ್ ಅವ್ರು ಬರಬೇಕು, ಬಂದ್ರೆ ಇನ್ನೂ ತುಂಬಾ ಚೆನ್ನಾಗುತ್ತೆ ಸರ್. ಅಂದ್ರೆ ಈಗ ಸುದೀಪ್ ಅವರು ಇನ್ ಕೇಸ್ ಅವ್ರು ಬರೀಲ್ಲ ಅಂದ್ರೆ ಮುಂದಿನ ಸೀಸನ್ ಅಲ್ಲಿ ದರ್ಶನ್ ಅವ್ರು ಬಂದ್ರೆ ತುಂಬಾ ಇಷ್ಟ ಪಡ್ತೀರಾ? ಖಂಡಿತವಾಗ್ಲು ಸರ್, 100%. ಈಗ ಈ ಸೀಸನ್ ಬಂದು ಸುದೀಪ್ ಅವ್ರದ್ದು ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ, ನಿಮ್ಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ನಾವು ಅದ್ರ ಬಗ್ಗೆ ಏನು ಹೇಳಲ್ಲ. ಸೊ ಇನ್ ಕೇಸ್ ಸುದೀಪ್ ಅವರೇ ನಡ್ಸ್ಕೊಂಡು ಹೋದ್ರೂ ಪರವಾಗಿಲ್ಲ, ಇಲ್ಲ ಯಾರೇ ನಡ್ಸ್ಕೊಂಡು ಹೋದ್ರೂ ತೊಂದರೆ ಇಲ್ಲ, ಯಾರಾದ್ರೂ ಪರವಾಗಿಲ್ಲ ನಮ್ಗೇನು. ಯಾರಾದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರಾದ್ರೂ ಬರಲಿ ಅಷ್ಟೇ.